ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲೆಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ CM ಆಗಿರುವಂಥ ಸಿದ್ದರಾಮಯ್ಯನವರು ಮನೆಗೆ ಎಂಟ್ರಿ ಬಳಿಕ ಇವತ್ತು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಾರೆ ಪ್ರದೀಪ್ ಈಶ್ವರ್ಗೆ. ಸೊ ಏನಾಯಿತು ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನೋಡ್ಕೊಂಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ ಸ್ನೇಹಿತರೆ, ಈ ಒಂದು ವಿಚಾರ ಭಾಳ ಸದ್ದು ಆಗ್ತಾ ಇರುವಂಥ ವಿಚಾರ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲೆಸೆದ ಪ್ರಕರಣಕ್ಕೆ ಪ್ರದೀಪ್ ಮೇಲೆ ಈ ರೀತಿ ಅವಮಾನ ಆಗಿದೆ ಅಂತೇಳಿ ಪ್ರದೀಪ್ ಈಶ್ವರ್ನ ಪ್ರಭಾವಿಗಳು, ನಾಯಕರು ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಆದರೆ BJP JDS ಕಾರ್ಯಕರ್ತರು ಚಪ್ಪಲೆಸೆದಿದ್ದ ವಿಚಾರ ಬೇರೆ ರೀತಿಯ ಒಂದು ರೀತಿಯಲ್ಲೇ ಒಂದು ಬೆಳವಣಿಗೆ ಚೇಂಜ್ ಆಯಿತು. ಆದರೆ ಅಪ್ಪಮ್ಮನನ್ನು ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರದೀಪ್ ಈಶ್ವರ್ ಅವರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಸದ್ಯ ಈ ವೇಳೆ ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯ ಅವರು ಧೈರ್ಯ ತುಂಬಿದ್ದು, ರಾಜಕಾರಣದಲ್ಲಿ ಇಂತಹ ಘಟನೆ ಸಾಮಾನ್ಯ, ಇಂಥವನ್ನು ಎದುರಿಸಬೇಕು, ಇದರಿಂದ ಧೈರ್ಯ ಧೃತಿಗಿಡಬಾರ್ದು, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಕೂಡ ಹೇಳಿದರು. ಆದರೆ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರನ್ನು ಇಂದು ಭೇಟಿ ಮಾಡಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದರೆ ಇಂಥವೆಲ್ಲವೂ ಕಾಮನ್, ಆದರೆ ಮಾತಿನಲ್ಲಿ ಹೇಳ್ತಾ ಇರಬೇಕು, ಹಾಗೆ ಹೀಗೆ HD ಕುಮಾರಸ್ವಾಮಿ ಅವ್ರನ್ನ ಏಕವಚನದಲ್ಲಿ ಮಾತನಾಡಿಸೋದು ಎಷ್ಟರ ಮಟ್ಟಿಗೆ ಸರಿ, ನಿನ್ನ ಏಜ್ ಏನು, ಅವರ ಏಜ್ ಏನು ಅನ್ನೋದನ್ನು ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀನು ಮಾತನ್ನ ಬಳಿ ಹಿಡಿತಾ ಇಟ್ಕೊಂಡಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ, ಕಾರ್ಯಕರ್ತರು ಈ ರೀತಿ ಮಾಡುವುದಕ್ಕೆ ನೀನೇ ಕಡೆ ಸಾಕ್ಷಿ ಅಂತೇಳಿ ಸಖತ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಸೊ ಇಂತಹ ಬಳಿಕ ಸಂಬಂಧ ಗೃಹ ಸಚಿವರ ಜೊತೆ ಕೂಡ ದೂರವಾಣಿ ಮೂಲಕ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಪ್ರಿಯಾಂಕಾ ಖರ್ಗೆಗೆ ಮಾಜಿ CM ತಿಳಿಸಿದ್ದಾರೆ. ಇನ್ನು ಈ ವಿಚಾರ ಭಾಳ ಬೇಸರವನ್ನು ಹೊರಹಾಕ್ತಾ ಇರುವಂಥದ್ದು. ಮತ್ತೊಂದೆಡೆ ಪ್ರದೀಪ್ ಈಶ್ವರ್ ಪರ CM DK ಶಿವಕುಮಾರ್ ಕೂಡ ಪೋಸ್ಟ್ ಮಾಡಿದ್ದಾರೆ, ಸಾರ್ವಜನಿಕವಾಗಿ ಸೋತಾಗ ಸಭ್ಯತೆಯು ಸತ್ತು ಹೋಗ್ತದೆ ಅಂತ. ಆದರೆ ಸಾರ್ವಜನಿಕರ ಒಂದು ಬೀದಿಗೆ ತಂದಂಥ ಪ್ರಜಾಪ್ರಭುತ್ವ ಆಶಯಗಳನ್ನು ಬೀದಿಗೆ ತಂದು ಹರಾಜಿಡುವಂಥ ನೀವು ನಿಮ್ಮ ಕಾರ್ಯಕರ್ತರಿಗೆ ಕಲಿಸ್ತಿರುವ ಸಂಸ್ಕಾರವಾದರೂ ಇಂತಹದ್ದೇನ ನೆನಪಿರಲಿ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನು, ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರದೀಪ್ ಈಶ್ವರ್ HD ಕುಮಾರಸ್ವಾಮಿಯ ಮೇಲೆ ಮಾತನಾಡಿದಂತಹ ಬೆಳವಣಿಗೆ, ಚಿಕ್ಕಬಳ್ಳಾಪುರದ ಕ್ಷೇತ್ರದಲ್ಲಿ ಜನರು BJP JDS ಕಾರ್ಯಕರ್ತ ಚಪ್ಪಲಿಯನ್ನು ಬೀಸಿರುವಂಥ ಪ್ರಕರಣಗಳು ಬಹಳ ನೋವುಂಟು ಆಗಿದೆ. ಆದರೆ ಪ್ರದೀಪ್ ಈಶ್ವರ್ ಮೊದಲ ಬಾರಿ ಶಾಸಕನಾಗಿ ಆಯ್ಕೆಯಾಗಿ ನಾನು ಏನೋ ಸಾಧಿಸಿಬಿಟ್ಟಿದ್ದೀನಿ ಅಂತ ಹೇಳಿ ಅಹಂಕಾರದಿಂದ ಮೆರೆಯೋದು, ಇಲ್ಲ ಸಲ್ಲದ ಮಾತುಗಳನ್ನು ಮಾಡೋದು, ಹಿರಿಯ ಪ್ರಭಾವಿ ನಾಯಕರ ಜೊತೆ ಸವಾಲನ್ನು ಹಾಕೋದು, ಏನಿದೆ ಅವರ ಹತ್ರ ಸ್ಟೇಟಸ್ ಅನ್ನೋದನ್ನು ಟೀಕೆ ಮಾಡಿದ್ದಾರೆ ಕೆಲವೊಂದಿಷ್ಟು ವಿರೋಧಿ ಪಕ್ಷದ ನಾಯಕರು. ಆದರೆ ಸಿದ್ದರಾಮಯ್ಯ ಅವರು ಇವನ್ನೆಲ್ಲವನ್ನ ಕಡೆಗಣಿಸಿದ್ದು, ಒಂದು ಕಡೆ ಸಪೋರ್ಟ್ ಮಾಡಿದರೆ ಇನ್ನೊಂದು ಕಡೆ ಮಾತಿನಲ್ಲಿ ಹೇಳ್ತಾ ಇರಬೇಕು, ಈ ಮಾತನ್ನು ಹೇಳಬೇಡ, ಹಿರಿಯರು ಕಿರಿಯರು ಅನ್ನೋದನ್ನು ಗೌರವದಿಂದ ಇರಬೇಕು, ನೀನೊಬ್ಬ ಶಾಸಕ, ಜನಸೇವಕ, ಈ ರೀತಿಯಾಗಿ ಮಾತನಾಡಿದರೆ ರಾಜಕಾರಣದಲ್ಲಿ ಬೇರೆ ರೀತಿಯ ಹಂತವನ್ನು ತಲುಪಬೇಕಾಗತ್ತೆ. ಇದು ಒಳ್ಳೆಯದಲ್ಲ, ಎಚ್ಚರಿಕೆಯಿಂದರು, ಜನ ತಿರುಗು ಬೀಳುವುದು ಜಾಸ್ತಿ ಅಂತೇಳಿ ಖಡಕ್ಕಾಗಿ ವಾರ್ನಿಂಗನ್ನು ಪ್ರದೀಪ್ ಈಶ್ವರ್ಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳಿ ಸಿದ್ದರಾಮಯ್ಯರ ಕಾಲಿಗೆ ಬಿದ್ದು ಕೆಲವೊಂದಿಷ್ಟು ವಿಚಾರವನ್ನು ಮಾತನಾಡಿ ಕಣ್ಣೀರನ್ನು ಹೆಟ್ಟಿದ್ದಾರೆ. ಸೊ ಈ ಒಂದು ಬೆಳವಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಸಂಚಲನ ಸೃಷ್ಟಿ ಮಾಡಿದೆ. ಆದರೆ ಈ ಒಂದು ಕಾರಣಕರ್ತರು ಯಾರು, ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಪ್ಪಲೆಸೆಯುವ ಒಂದು ವಿಚಾರದಲ್ಲಿ ಕಾರಣಕರ್ತರು ಯಾರು? ವೀಕ್ಷಕರೇ, ರಾಜಕೀಯದಲ್ಲಿ ಗೊಂದಲಗಳು ಶುರುವಾದಾಗ ಮಾತಿಗೆ ಮಾತು ಬೆಳೆದು ಮಾತಿಗೆ ಚಾಲೆಂಜು, ಆವಾಜ್ ಎಲ್ಲವೂ ಕೂಡ ಇರುತ್ತೆ. ಅದೇ ರೀತಿ ಪ್ರದೀಪ್ ಈಶ್ವರ್ ಈ ಒಂದು ಚಾಲೆಂಜನ್ನು HD ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಾರೆ. ಹಾಗೆ ಹೇಗೆ ಅಂತೆಲ್ಲ ಸವಾಲುಗಳನ್ನು ಹಾಕೋದು, ಇದನ್ನು ನೋಡಿಕೊಂಡಿದ್ದಂತಹ ಪ್ರದೀಪ್ ಈಶ್ವರ್ನ ಒಂದು ಕ್ಷೇತ್ರದ ಕಾರ್ಯಕರ್ತರು, JDS BJP ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಆ ವೇಳೆಯಲ್ಲಿ ಆಕ್ರೋಶವನ್ನು ಹೊರಹಾಕಿ ಅಡ್ಡಗಟ್ಟಿ ಪ್ರತಿಭಟಿಸಿ ಧಿಕ್ಕಾರವನ್ನು ಕೂಗಿ ಹುಚ್ಚ ಅಂತೆಲ್ಲ ಕರೆದು ಆತನ ಮೇಲೆ ಚಪ್ಪಲಿಯನ್ನು ಎಸೆದಿದ್ದಾರೆ. ಇದಾದ ಬಳಿಕ ಪ್ರದೀಪ್ ಈಶ್ವರ್ ಮೀಸೆಯನ್ನು ತಿರುವಿ ತೊಡೆ ತಟ್ಟಿ ಹಾಗೆ ಹೀಗೆ ಅಂತೇಳಿ ಸವಾಲು ಹಾಕಿದ್ದಾರೆ. ಈ ಒಂದು ವಿಚಾರ ಮತ್ತಷ್ಟು ಅತಿರೇಕಕ್ಕೆ ಹೋಗಿದ್ದು, ಈ ವಿಚಾರವಾಗಿ ಗರಂ ಆಗಿದ್ದಾರೆ. ನೋಡು ಪ್ರದೀಪ್ ಈಶ್ವರ್, ಈ ವಿಚಾರವಾಗಿ ನೀನು ಮಾಡಿದ್ದು ತಪ್ಪು. ನೀನು ಮುಂದೊಂದಿನ ಇದೇ ರೀತಿ ಹಡಿಸಿದರೆ ಕ್ಷೇತ್ರದ ಜನರ ಒಂದು ಅಭಿಪ್ರಾಯವನ್ನು ಕೇಳ್ಕೋಬೇಕಾಗುತ್ತೆ.
ಏನೇ ಮಾಡಿದರೂ ನೀನು ಒಳ್ಳೆ ರೀತಿಯಲ್ಲಿ ಇರಬೇಕು, ಮೊದಲಿಗೆ ಶಾಸಕ ಎಲ್ಲವೂ ಕೂಡ ಅನುಭವ ಇರಬೇಕು, ಅವರು ಅನುಭವಿಗಳು, ನೀನು ಸುಮ್ಮನಿದ್ರೆ ಒಳ್ಳೆಯದು ಅಂತೇಳಿ ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಂಡು ಹಿಗ್ಗಾಮುಗ್ಗ ಬೈದಿದ್ದಾರೆ. ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಇದಾದ ಬಳಿಕ ಪ್ರಿಯಾಂಕಾ ಖರ್ಗೆಗೆ ಕಾಲ್ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅವರನ್ನು ಬಂಧಿಸಿ ಅಂಥೇಳಿ ವಾರ್ನಿಂಗ್ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಪರ ಸಿದ್ದರಾಮಯ್ಯನವರು. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ರಾಜಕೀಯದಲ್ಲಿ ಏನೆಲ್ಲ ಸಂಚಲನಗಳು ಸೃಷ್ಟಿ ಆಗ್ತವೆ, ರಾಜಕೀಯದ ದಿನನಿತ್ಯದ ಬೆಳವಣಿಗೆ ಏನಾಗಬಹುದು ಅನ್ನೋದು ನಮ್ಗೆ ಕೂಡ ಕ್ಷಣದಲ್ಲೂ ಕೂಡ ಗೊತ್ತಾಗಬಹುದು. ಯಾಕಂದರೆ ರಾಜಕೀಯದಲ್ಲಿ ಈ ರೀತಿಯ ಕಿತ್ತಾಟಗಳು, ಮುಖಮುನಿಸು ಎಲ್ಲ ಕೂಡ ಜೋರಾಗಿ ನಡೆಯುವಂಥ ಒಂದು ವಾಗ್ಯುದ್ಧ ಎಲ್ಲವೂ ಕೂಡ ರಾಜಕೀಯದಲ್ಲೇ ನಡೆಯುವಂಥದ್ದು. ಹಾಗಾಗಿ ಪ್ರದೀಪ್ ಈಶ್ವರ್ HD ಕುಮಾರಸ್ವಾಮಿ ಬಳಿ ನಡೆದಂತಹ ಈ ಒಂದು ವಾಗ್ಯುದ್ಧ, ವಾಕ್ಸಮರ ಚಪ್ಪಲಿ ಎಸೆತದವರೆಗೂ ಕೂಡ ಕಾರಣವಾಗಿದೆ. ಹಾಗಾಗಿ ತಾಳ್ಮೆಯಾಗಿರಬೇಕು, ಮಾತಿನ ಹಿಡಿತದಲ್ಲೇ ಇರಬೇಕು. ಇವೆಲ್ಲವನ್ನು ಮೀರಿದರೆ, ಈ ರೀತಿ ಆಕ್ರೋಶಭರಿತವಾಗಿ ಮಾತನಾಡಿದರೆ ಕಾರ್ಯಕರ್ತರು, ಪ್ರಭಾವಿಗಳು, ಸಾರ್ವಜನಿಕರು ಇದೇ ರೀತಿ ಮಾಡ್ತಾರೆ. ಸೊ ಇದಕ್ಕೆ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿಸ್ತವೆ ಕಾರಣ ಅಂತಲೇ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳಾದರೂ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇರೋ. ಥ್ಯಾಂಕ್ ಯು.